ಹಾಯ್ ಎಲ್ರಿಗೂ ನಮಸ್ಕಾರ. 1 ಕ್ರೋರ್ ಚಾಲೆಂಜ್ ಇನ್ 1 ಇಯರಲ್ಲಿ ಇವತ್ತು ದಿನ 8. ಪ್ರತಿದಿನದ ಹಾಗೆ ಇವತ್ತು ಕೂಡ ನಾನು ಹೋಟ್ಲ್ ಹತ್ರ ಹೋಗೋಕ್ಕೆ ರೆಡಿಯಾಗಿದ್ದೆ. ಹಾಗೆ ಹೋಟ್ಲ್ ಹತ್ರ ಹೋಗ್ತಾ ಎಲ್ಲ ಅಂಗಡಿಗಳು ಓಪನ್ ಆಗಿತ್ತು. ಹಾಗೆ ಎಲ್ಲ ನೋಡ್ಕೊಂಡು ಹೋಟ್ಲ್ ಹತ್ರ ಹೋದೆ. ಮಧ್ಯಾಹ್ನಕ್ಕೆ ಏನು ಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ರು. ಹಾಗೆ ಹೋಟ್ಲ್ ಹತ್ರ ಬಿಸ್ನೆಸ್ ಹೇಗಾಯ್ತು ಅಂತ ಎಲ್ಲ ನೋಡ್ಕೊಂಡು ರೇಷನ್ ಅಂಗಡಿ ಹತ್ರ ಹೋದೆ. ಹಾಗೆ ನಮ್ಮ ಹುಡುಗ ಹಾರ್ಡ್ವೇರ್ ಐಟಮ್ ಬೇಕು ಅಂದ. ಅದಕ್ಕೋಸ್ಕರ ಅವನಿಗೆ ಹಾರ್ಡ್ವೇರ್ ಶಾಪ್ ಕರ್ಕೊಂಡೋಗಿ ಅವ್ನಿಗೆ ಏನೇನು ಬೇಕು ಅಂತ ಅವನ್ನೆಲ್ಲ ಪರ್ಚೇಸ್ ಮಾಡ್ದ. ನೋಡಿ ಇದೇ ಐಟಮ್ ಅವನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಇದನ್ನೆಲ್ಲ ತಗೊಂಡೋಗಿ ಬಿಲ್ಡಿಂಗ್ ಹತ್ರ ಇಟ್ಟು ಮತ್ತೆ ರೇಷನ್ ಶಾಪ್ ಹತ್ರ ಹೋದ್ರಿ ಯಾರಿಗೋ ರೇಷನ್ ಕೊಡಬೇಕು ಅಂತ. ಅವ್ರು ಅದನ್ನ ಕೊಡಕ್ಕೆ ಹೋದ್ರು. ಹಾಗೆ ಮಧ್ಯಾಹ್ನದ ಊಟನೂ ಎಲ್ಲ ರೆಡಿ ಆಗಿತ್ತು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ, ಸಾಂಬಾರ್, ಚಪಾತಿ, ಮುದ್ದೆ ಎಲ್ಲ ರೆಡಿ ಆಗಿತ್ತು. ಹಾಗೆ ಯಾವುದೋ ಒಂದು ಆರ್ಡ್ರ್ ಇತ್ತು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಅದಕ್ಕೋಸ್ಕರನೇ ನಾನು ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಸಾಂಬಾರು, ರಸಂ, ಮಜ್ಜಿಗೆ ಎಲ್ಲ ರೆಡಿ ಮಾಡಿಕೊಟ್ಟೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಜನ ಬರ್ತಾನೆ ಇದ್ರು. ಹಾಗೆ ಅವ್ರಿಗೂ ಎಲ್ಲ ಊಟ ಎಲ್ಲ ಕೊಟ್ಟು ಪಾರ್ಸಲ್ದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಹಾಗೆ ಇವತ್ತು ಸ್ವಲ್ಪ ಜನ ಕಮ್ಮಿನೇ ಇದ್ರು. ಹಾಗೆ ಆರ್ಡ್ರಿಂದ ಬೋಂಡ ಖಾಲಿ ಆಗಿತ್ತು ಅಂದ್ರು. ಅದಕ್ಕೋಸ್ಕರ ಬೋಂಡ ಎಲ್ಲ ಹಾಕಿ ಮತ್ತೆ ಹೋಟ್ಲ್ ಹತ್ರ ಕೊಟ್ಟೆ. ಹಾಗೆ ಏನೋ ಸೌಂಡ್ ಆಯ್ತು ಅಂತ ಆಚೆ ಬಂದು ನೋಡಿದ್ರೆ JCBಲಿ ಅಂಗಡಿ ಮುಂದೆ ಎಲ್ಲ ಕೆಲಸ ಮಾಡ್ತಾ ಇದ್ರು. ಏನು ಅಂತ ಕೇಳಿದ್ದಕ್ಕೆ ಕ್ಲೀನ್ ಮಾಡಿ ಟಾರ್ ಹಾಕ್ತೀನಿ ಅಂದ್ರು. ಕಸದ ಗಾಡಿನೂ ಬಂದಿತ್ತು. ಅದಕ್ಕೆ ಕಸ ಎಲ್ಲ ಹಾಕಿ ಮಧ್ಯಾಹ್ನದ ಊಟನೂ ಕಂಪ್ಲೀಟ್ ಆಗಿತ್ತು. ಮತ್ತೆ ಅಂಗಡಿನೆಲ್ಲ ಕ್ಲೋಸ್ ಮಾಡಿ ಮತ್ತೆ ಸಂಜೆ 6 ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ. ಹಾಗೆ ಈರುಳ್ಳಿ ಲೋಡ್ ಬಂದಿತ್ತು ಅಂತ ನಮ್ಮ ಹುಡುಗ ಹೇಳ್ದ. ಅದಕ್ಕೋಸ್ಕರ ಈರುಳ್ಳಿ ತಗೊಳೋಣ ಅಂತ ಹೋದ್ರಿ. ಈರುಳ್ಳಿ ಎಲ್ಲ ಚೆಕ್ ಮಾಡಿದ್ರಿ. ನೋಡಿದ್ರೆ ಈರುಳ್ಳಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರನೇ ಒಂದೊಂದು ಮೂಟೆ ಬಂದು 50 ಕೆಜಿ ಬರುತ್ತೆ. ಹಾಗೆ ಎಲ್ಲ ಚೆಕ್ ಮಾಡಿದ್ರಿ. ಈರುಳ್ಳಿ ಒಂಚೂರು ಚೆನ್ನಾಗಿರಲಿಲ್ಲ. ತರಕಾರಿ ಅಂಗಡಿಗೆ ಬಂದಿದ್ರಿ ಅಂತ ನಾಳೆಗೆ ಮತ್ತು ಸಂಜೆಗೆ ಏನೇನು ಬೇಕು ಅಂತ ತರಕಾರಿ ಎಲ್ಲ ಇವಾಗೆ ತಗೊಂಡ್ರಿ. ಹಾಗೆ ತಗೊಂಡು ಇಟ್ಬಿಟ್ಟು ನಾನು ಮನೆ ಕಡೆ ಬಂದೆ. ನೋಡಿ ಇದೇ ಬಿಲ್ಡಿಂಗ್ಗೋಸ್ಕರನೇ ಬೆಳಗ್ಗೆ ಐಟಮ್ ಎಲ್ಲ ತಗೊಂಡಿತ್ತು. ಈ ಬಿಲ್ಡಿಂಗಲ್ಲಿ ಗಾರ್ಮೆಂಟ್ಸ್ ಮಾಡ್ತಾರೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ರಿ. ಹಾಗೆ ಸಾಯಿಬಾಬಾ ದರ್ಶನ ಎಲ್ಲ ಮಾಡಿಕೊಂಡು ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ಪ್ರಸಾದ ಎಲ್ಲ ತಗೊಂಡು ಮನೆಗೂ ಸ್ವಲ್ಪ ಪ್ರಸಾದ ತಗೊಂಡು ಹಾಗೆ ಮನೆ ಕಡೆ ಬಂದ್ವಿ. ಕಾರ್ನ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಈಗ ಹೋಟ್ಲ್ ಹತ್ರ ಹೋಗಬೇಕು. ಹೋಟ್ಲ್ ಹತ್ರ ಏನೇನಾಗೈತೆ ಅಂತ ನೋಡಿಕೊಂಡು ಹಾಗೆ ಮನೆ ಕಡೆ ಬಂದೆ. ಇವತ್ತು ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ 10,000 ಆಗಿತ್ತು. ಹಾಗೆ ರೇಷನ್ ಶಾಪಿಂದನೂ 10,000 ಆಗಿತ್ತು. ಹಾಗೆ ಒಬ್ಬರು ಬಾಡಿಗೆ ಕೊಟ್ಟಿದ್ದರು 5,500. ಟೋಟಲು 25,500 ರೂಪಾಯಿ ಬಿಸ್ನೆಸ್ ಆಗಿತ್ತು. ಓವರಾಲ್ ನಮಗೆ 8 ದಿನದಿಂದ 1,95,000 ಬಿಸ್ನೆಸ್ ಆಗಿತ್ತು. ಇದಾಗಿತ್ತು ಡೇ 8 ವಿಡಿಯೋ.